आप देख रहे हैं गुलबर्गा ईगल आई न्यूज। गुलबर्गा शहर के अशोकनगर पुलिस स्टेशन की टीम ने एक प्रोफेशनल चोर को गिरफ्तार करने में बड़ी कामयाबी हासिल की है। बताया जा रहा है कि ये चोरी की वारदात भाग्यवती नगर अशोकनगर पुलिस स्टेशन की लिमिट्स में पेश आई है। 10 अप्रैल 2025 की रात शंकर गौड़ा के घर से सोने चांदी के जेवरात और नगद रकम चोरी कर ली गई थी। इस चोरी की कंप्लेंट अशोकनगर पुलिस स्टेशन में दर्ज करते हुए इन्वेस्टिगेशन शुरू की गई। इन्वेस्टिगेशन के दौरान डीसीपी क्राइम कनिका सक्रीवाल आईपीएस, डीसीपी लॉ एंड ऑर्डर प्रवीण कुमार और उनकी टीम ने नाइट पेट्रोलिंग के दौरान एक शख्स शिव प्रसाद उर्फ मंत्री शंकर को शक की बुनियाद पर गिरफ्तार किया। पूछताछ के दौरान उसने अपना जुर्म कबूल करते हुए ये भी बताया कि वो अब तक 10 चोरी के मामलों में शामिल रहा है, जिनमें से 9 केस अशोकनगर पुलिस स्टेशन में और 1 केस स्टेशन बाजार पुलिस स्टेशन में दर्ज है। पुलिस ने मुजरिम शिव प्रसाद के कब्जे से 412 ग्राम सोना बरामद किया है, जिसकी कीमत 30 लाख रुपए बताई गई है। पुलिस कमिश्नर डॉक्टर शरणप्पा एसडी आईपीएस ने मीडिया से बात करते हुए बताया कि शिव प्रसाद तेलंगाना का रहने वाला है और सिर्फ 14 साल की उम्र से ही चोरी जैसे क्राइम में इन्वॉल्व रहा है। तेलंगाना और आंध्र प्रदेश में इसके खिलाफ 250 से ज्यादा चोरी के केसेस दर्ज हैं और वो पहले भी 4 साल तक जेल की सजा काट चुका है। इस शानदार कामयाबी पर पुलिस कमिश्नर डॉक्टर शरणप्पा एसडी आईपीएस ने अशोकनगर पुलिस स्टेशन की पूरी टीम को एप्रिसिएशन सर्टिफिकेट से नवाजा है। आइए देखते हैं गुलबर्गा ईगल आई न्यूज की ये खास रिपोर्ट। ಕಲಬುರಗಿ ನಗರದ ಅಶೋಕನಗರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಅರುಣ್ ಕುಮಾರ್ ಅವರು, ACP ಸೌತ್ ಆದ ಭೂತೇಗೌಡ ಅವರು ಮತ್ತು ಅವರ ಎಂಟೈರ್ ಕ್ರೈಮ್ ಸ್ಟಾಫ್ ಟೀಮ್ ಒಂದು ತುಂಬ ಅತ್ಯುತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಅಂತರ್ರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಸುಮಾರು 412 ಗ್ರಾಮ್ನ ಬಂಗಾರದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಮೌಲ್ಯ ನಿಯರ್ಲಿ 30 ಲಕ್ಷ. ಈ ಪತ್ತೆ ಕಾರ್ಯಕ್ಕೆ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಮನೆಗಳ್ಳತನ ಒಂದು ವರದಿಯಾಗುತ್ತೆ. ಭಾಗ್ಯವಂತಿ ನಗರದಲ್ಲಿ ಒಂದು 60-40ಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ ರೀಸೆಂಟಾಗಿ. ಆ ಮನೆಯಲ್ಲಿ ಒಂದು ರಾತ್ರಿ ಮನೆಗಳ್ಳತನ ಆಗುತ್ತೆ. ಆ ಪ್ರಕರಣ ದಾಖಲಿಸಿಕೊಂಡು ನಾವು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಒಂದು ಏನು ಇದರಲ್ಲಿ ಆರೋಪಿ ಇದ್ದಾನೆ, ಕಳ್ಳತನ ಮಾಡಿ ಕಾಂಪೌಂಡ್ನಿಂದ ಜಂಪ್ ಮಾಡಿದಾಗ ಗಾಯ ಆಗಿರ್ತಾನೆ. ಅದರ ಒಂದು CCTV ನಾವು ಬೆನ್ನತ್ತಿ ಒಂದು ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೋತಾನೆ. ಅಲ್ಲಿ ಒಂದು ಟ್ರೇಲನ್ನು ನಾವು ಫಾಲೋ ಮಾಡಿದಾಗ ಈ ಆರೋಪಿಯ ಒಂದು ಡೀಟೇಲ್ ಸಿಗುತ್ತೆ. ಅದನ್ನು ಬೆನ್ನತ್ತಿ ನಮಗೆ ದೊರೆತ ಕುರುಹುಗಳನ್ನು ಬೆನ್ನತ್ತಿ ಅಶೋಕನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ. ಈ ಬಂಧಿತ ಆರೋಪಿಯ ಹೆಸರು ಶಿವ್ ಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಅಂತ. ಇವನ ತಂದೆ ಹೆಸರು ಆದಿನಾರಾಯಣ್ ಮಂತ್ರಿ. ಇವ್ರ ಸರ್ನೇಮ್ ಮಂತ್ರಿ ಇದೆ, ಹಾಗಾಗಿ ಇವನು ಕುಖ್ಯಾತಿಯನ್ನು ಪಡೆದುಕೊಂಡಿರೋದು ಮಂತ್ರಿ ಶಂಕರ್ ಅಂತಂದು. ಇದರಲ್ಲಿ ಈ ಆರೋಪಿಯ ಒಂದು ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಇವನು ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಒಂದು ನೊಟೋರಿಯಸ್ ಅಫೆಂಡರ್ ಇದ್ದಾನೆ. ಮೂಲತಃ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಪ್ರಕರಣಗಳಿದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಲಾತೂರಲ್ಲಿ ಇದೆ ಮತ್ತು ಕರ್ನಾಟಕ ಇಲ್ಲಿ ಗುಲ್ಬರ್ಗದಲ್ಲಿನೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ. ಇದರಲ್ಲಿ ಒಟ್ಟು ಇವನ ಮೇಲೆ ನಿಯರ್ಲಿ 260 ಮನೆಗಳ್ಳತನ ಪ್ರಕರಣಗಳಿದ್ದಾವೆ. ಅದರಲ್ಲಿ 209 ನಿಯರ್ಲಿ 210 ಇವನ ಮೇಲೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಇವನಿಗೆ ಶಿಕ್ಷೆ ಆಗಿದೆ. ಮತ್ತು ಹೈದರಾಬಾದ್ ಪೊಲೀಸರು ಇವನಿಗೆ 4 ಸಲ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್, ಅಂದರೆ ನಮ್ಮ ಹತ್ರ ಯಾವ ರೀತಿ ಗುಂಡಾ ಆ್ಯಕ್ಟ್ ಇದೆ ಆ ರೀತಿ ಇವನ ಅಪರಾಧದ ಒಂದು ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಇವನ ಮೇಲೆ 4 ಸಲ ಹೈದರಾಬಾದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ
ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂಡರಲ್ಲಿ, ಅಂದರೆ ಗುಂಡಾ ಆ್ಯಕ್ಟಲ್ಲಿ ಅವರ ಸ್ಥಳೀಯ ಒಂದು ವಿಶೇಷ ಕಾಯ್ದೆ ಅಡಿಯಲ್ಲಿ ಕೂಡ ಇವನನ್ನು ಬಂಧಿಸಲಾಗಿತ್ತು. 4 ವರ್ಷ ಇವನಿಗೆ ಜೈಲಿಗೆ ಕೂಡ ಅವರು ಕಳಿಸಿದರು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ. ಮತ್ತು ಈ ಒಂದು ಈತನ ಬಂಧನದಿಂದ ಒಟ್ಟು 10 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ 2024ರ 4 ಪ್ರಕರಣಗಳು ಮತ್ತು ಈ ವರ್ಷದ 6 ಪ್ರಕರಣಗಳು ಪತ್ತೆಯಾಗಿದೆ. ಅದು ಮೂಲ ಹೆಚ್ಚಿನದಾಗಿ ಇವನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅಂತಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಯಾವ ಮನೆಗಳಲ್ಲಿ ಇವನಿಗೆ ಜಾಸ್ತಿ ಚಿನ್ನಾಭರಣಗಳು ಅಥವಾ ಬೆಳ್ಳಿ ಆಭರಣಗಳು ಸಿಗುತ್ತೆ ಅಂಥ ಮನೆಗಳನ್ನು ರೆಕ್ಕಿ ಮಾಡಿ ಅಫೆನ್ಸನ್ನು ಪ್ರಕರಣವನ್ನು ಮಾಡ್ತಾನೆ. ಈ ಘಟನೆ ಮಾಡುವ ಮೊದಲು ಇವನ ಸ್ನೇಹಿತರ ಜೊತೆ ಗಾಣಗಾಪುರ್ಗೆ ದರ್ಶನಕ್ಕೆ ಬಂದಿರ್ತಾನೆ. ಬಂದು ಹೊರಡಬೇಕಾದ್ರೆ ಇಲ್ಲಿ ರೆಕ್ಕಿ ಸ್ಟಾರ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಿದು ಹೊಸ ಮನೆ ಕಟ್ಟಡ ಆಗಿರುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾನೆ. ಮತ್ತು ಇವನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ 260ರಷ್ಟು ಪ್ರಕರಣ ಇವನ ಮೇಲಿದೆ. ಮತ್ತು ಇವನದೇ ಆದ ಕೆಲವು ಮೋಡಸ್ ಆಪರೆಂಡಿ ಇದೆ. ಇವು ಅಪರಾಧಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂದು ಏನು ಮಾಡ್ತಾನೆ, ಇವನು ಕೈಗೆ ಫೆವಿಕಾಲನ್ನು ಅಂಟಿಸ್ಕೊಂಡು ಅಪರಾಧಗಳನ್ನು ಮಾಡ್ತಾನೆ. ಒಂದು ವೇಳೆ ಫೆವಿಕಾಲ್ ಸಿಕ್ಕಿಲ್ಲ ಅಂತಂದರೆ ಎಲ್ಲಿ ಘಟನೆ ಮಾಡ್ತಾನೆ. ಈ ಮನೆ ಡೋರನ್ನು ಬ್ರೇಕ್ ಮಾಡಿದಾಗ ಯೂಶಲಿ ಮನೆ ಡೋರ್ ಬ್ರೇಕ್ ಮಾಡಲಿಕ್ಕೂ ಕೂಡ ಅವನು ಸ್ಕ್ರೂ ಡ್ರೈವರನ್ನು ಬಳಸಿ ಮನೆಗಳತನ ಮಾಡ್ತಾನೆ. ಒಂದು ವೇಳೆ ಅಲ್ಲಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂತಲೂ ಕೂಡ ಇವನು ಬಟ್ಟೆಯಿಂದ ಅಲ್ಲಿ ಎಲ್ಲ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ತಾನೆ. ಈಗ ನಮಗೇನು ಅಫೆನ್ಸ್ ಆಯಿತು ಅಲ್ಲಿನೂ ಕೂಡ ನಮಗೆ ಚಾನ್ಸ್ ಪ್ರಿಂಟ್ ಸಿಕ್ಕಿರಲಿಲ್ಲ. ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಕೂಡ ಇವನು ತೆಗೆದುಕೊಳ್ತಾನೆ. ಮತ್ತು ಇವನ ಒಂದು ವೈಯಕ್ತಿಕ ಒಂದು ಜೀವನ ನೋಡಿದಾಗ ಹಿ ಹ್ಯಾಸ್ ಮ್ಯಾರಿಡ್ 5 ಟೈಮ್ಸ್. ಈಗ 5ನೇ ಹೆಂಡತಿ ಜೊತೆ ಅವನು ಲಾತೂರಲ್ಲಿ ಬಾಳ್ವೆ ಮಾಡ್ತಾಯಿದ್ದಾನೆ. 8 ಜನ ಮಕ್ಕಳಿದ್ದಾರೆ ಇವನಿಗೆ. ಮತ್ತು ಈ ಏನು ಕಳ್ಳತನ ಮಾಡ್ತಾನೆ ಮತ್ತು ಇದರ ಒಂದು ಪಾಪ ಒಂದು ಪರಿಹಾರಕ್ಕಾಗಿ ಸುಮಾರು ಇದರಲ್ಲಿನೂ ಕೂಡ ಇವನು ದೇವಸ್ಥಾನಗಳಿಗೆ ಹೋಗೋದು, ಸೋಷಲ್ ವರ್ಕ್ ಮಾಡುವಂಥದ್ದು, ಆಸ್ಪತ್ರೆಯಲ್ಲಿದ್ದ ಬಡ ರೋಗಿಗಳಿಗೆ ಧನ ಸಹಾಯ ಮಾಡುವಂಥದ್ದು, ಆ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ಇವನು ಮಾಡ್ತಾ ಇದ್ದಾನೆ. ಕೆಲವು ದೇವಸ್ಥಾನಗಳಲ್ಲಿ 5 ಲಕ್ಷವರೆಗೂ ಕೂಡ ಈ ಅನ್ನ ಸಂತರ್ಪಣೆ ಇವನ ಹೆಸರಲ್ಲಿನೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಒಂದು ದೊಡ್ಡ ದೊಡ್ಡ ಮನೆಗಳನ್ನು ಇವನು ಕಳ್ಳತನ ಮಾಡುವಂಥದ್ದು, ಅದ್ರ ಜೊತೆಗೆ ಈ ರೀತಿ ಕೂಡ ಅವನು ಕೆಲಸ ಮಾಡ್ತಾ ಇರೋದಿದೆ. ಅದರಲ್ಲಿ ಇವನ ಬಂಧನದಿಂದ ಈಗ ನಮ್ಮ ನಗರದಲ್ಲಿ ಏನು 10 ಪ್ರಕರಣಗಳಾಗಿದ್ದು ಅವುಗಳ ಪತ್ತೆ ಆಗಿದೆ. ಅದಕ್ಕಾಗಿ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ, ಅದರಲ್ಲಿ ವಿಶೇಷವಾಗಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಕ್ರೈಮ್ ಟೀಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಇನ್ನೊಂದು, ಅವನು ವಾಸ ಮಾಡೋದು ಸಿಕಿಂದ್ರಾಬಾದಲ್ಲಿ ವಾಸ ಮಾಡ್ತಾನೆ. ಮತ್ತು ಅವನ 5ನೇ ಹೆಂಡತಿ ಲಾತೂರ್ ಅಲ್ಲಿದ್ದದಕ್ಕೋಸ್ಕರ ಅಲ್ಲಿನೂ ಕೂಡ ಅವನು ಮೂವ್ಮೆಂಟ್ ಮಾಡ್ತಾನೆ. ಇಲ್ಲಿ ನಮ್ಮ ಅಫೆನ್ಸ್ ಮಾಡಿ ಲಾತೂರ್ ಹೋಗಿದ್ದಾನೆ, ನಂತರ ಹೈದರಾಬಾದ್ ಹೋಗಿದ್ದಾನೆ. ನಮ್ಮವರು ಅವನನ್ನು ಬಂಧನ ಮಾಡಿ ಇವನ ಮನೆ ಸರ್ಚ್ ಮಾಡಿದಾಗ ನಮಗೆ ಇಂಟ್ಯಾಕ್ಟ್ ಏನು ಈ ಅಶೋಕ್ ನಗರದಲ್ಲಿ ಕಳ್ಳತನ ಆಗಿತ್ತು, 2 ಇಂಟ್ಯಾಕ್ಟಾಗಿ 2 ಚೈನ್ಗಳು ಕೂಡ ಮನೆಯಲ್ಲಿ ವಶ